ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳದ ಭ್ರಷ್ಟ ಜಿಲ್ಲಾ ಪಂಚಾಯತ್ ಆಡಳಿತಕ್ಕೆ, ಭ್ರಷ್ಟ ತಾಲೂಕು ಪಂಚಾಯತಿ ರಾಮದುರ್ಗ ಭ್ರಷ್ಟ ವಿರುದ್ಧ ಕ್ರಮ ಕೈಗೊಳ್ಳದ ಭ್ರಷ್ಟ ಜಿಲ್ಲಾ ಪಂಚಾಯತ್ ಆಡಳಿತಕ್ಕೆ. ಇದು 7 ವರ್ಷದಿಂದ ಹೋರಾಟ ಮಾಡಿ ಭ್ರಷ್ಟಾಚಾರ ಸಾಬೀತಾದದ್ದು ಪ್ರಕರಣಗಳಿಗೆಲ್ಲ. ಈಗ ಮತ್ತೆ ನಾವು 4 ತಿಂಗಳಿಂದ ಇವನ್ನೆಲ್ಲ ಸರ್ಕಾರ ಹಣ ತುಂಬಿಸಿದ್ದಿಲ್ಲ, ಮಾಹಿತಿ ಕೇಳಿದ್ರೆ ದಾಖಲೆ ಪಟ್ಟಿದ್ದಿಲ್ಲ. ಈಗ 4 ತಿಂಗಳಿಂದ ನಾವು ಇವರು ನಮ್ಮ ಗಮನಕ್ಕೆ ಬಂದ ಮ್ಯಾಗ ಈಗ ಒಂದು 80 ಲಕ್ಷ ರೂಪಾಯಿ ಇವೆಲ್ಲ ಮತ್ತು 28 ಕೋಟಿ ರೂಪಾಯಿ ಇವನ್ನ ತುಂಬಿಸಿದ್ದಿಲ್ಲ ಅವರು. ಅದ್ರ ಸಂಬಂಧ ಒಂದು ಬಡ್ಡಿ ಸಮೇತ ತುಂಬಿಸಿ ಖಜಾನೆಗೆ ಸರ್ಕಾರಕ್ಕೆ ಪಾವತಿ ಮಾಡಿ ದಾಖಲೆ ಕೊಡಲಿ ಹೋರಾಟ ಮಾಡಿದ್ವು. ಮತ್ತು ತಪ್ಪಿಸೋದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಅವ್ರನ್ನ ಸೇವೆಯಿಂದ ವಜಾಗೊಳಿಸ್ಬೇಕು ಅಂತೇಳಿ ಎಲ್ಲ ಕೊಟ್ಟಿದ್ವಿ. ಆಗ 10 ದಿವಸ ಒಳಗೆ ನಾವು ಕ್ರಮ ಜರುಗಿಸುವಂತ ಕೊಟ್ಟಿದ್ರು. ಅದು ಸುಳ್ಳು ಭರವಸೆ ನಮಗೆ ಮೋಸ ಮಾಡಿದ್ರು. ಆ ನಂತರ ಮತ್ತೆ ಜಿಲ್ಲಾ ಪಂಚಾಯತ್ ಮುಂದೆ ಮತ್ತೆ ಸತ್ಯಾಗ್ರಹ ಮಾಡಿದ್ರು. ಅದು ಕೂಡ ಹಾಗೂ ಒಂದು 10 ಲಕ್ಷ ತುಂಬಿಸಿವಂತಂದ್ರು. ಈಗ ಉಳ್ಕೋದು ತುಂಬಿಸಿದ್ದಿಲ್ಲ ರೀ, ಸಂಪೂರ್ಣ ತುಂಬಬೇಕಲ್ಲ, ಸರ್ಕಾರ ತುಂಬಬೇಕಲ್ಲ. ಹೌದು, ಅದಕ್ಕೆ ಈಗ ಮಾತ್ರ ನಾವು ಸತ್ಯಾಗ್ರಹಕ್ಕೆ ಅನಿವಾರ್ಯವಾಗಿ 4ನೇ ಬಾರಿ ಕೂಡುತ್ತೆ ಎಲ್ಲ ಐತ್ರಿ. ಸರ್ಕಾರ ದುಡ್ಡವನ್ನ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳು ಲೂಟಿ ಮಾಡಿದ್ದು ಸಾಬೀತಾದರೂ ಕೂಡ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೆ ಸರ್ಕಾರ ತುಂಬಿಸುವಂತ ಕೆಲಸ ಮಾಡಿಲ್ಲ. ಇವರು ಕೂಡ ಶಾಮೀಲಾಗಿದ್ದಾರೆ. ಕೆಲವು ಅಧಿಕಾರಿಗಳು, ಕೆಲವು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೂಡ ಭ್ರಷ್ಟರನ್ನ ರಕ್ಷಣೆ ಮಾಡಿ ಈಗ ಬೇಲ್ಮಣಿಗೆ ಅಲ್ಲಿ ಇಲ್ಲಿ ಅಂತೇಳಿ 1 ವರ್ಷದ ನಂತರ ಒಂದು ಇದು ಮಾಡ್ತಾರೆ. ವಿಚಾರಣಾ ಹಂತದಲ್ಲಿ ಮುಂದೂಡುತ್ತಾ ವಿಚಾರಣೆ ಇದೆ ಅಂತೇಳಿ ಈ ಟೈಪ್ ಕಳ್ಳಾಟ ಆಡುವಂತ ಕೆಲಸ ಮಾಡ್ತಿದ್ದಾರೆ. ಇದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರು. ಇದೆ ರೀ, ರಾಮದುರ್ಗ ತಾಲೂಕ್ ಪಂಚಾಯತಿ ಯುವಗಳು ಮತ್ತು ಅಲ್ಲಿ ಸಂಬಂಧಪಟ್ಟವರು ಎಲ್ಲಿವರೆಗೆ ಹೋರಾಟ ಸರ್ ಇದು? ಮತ್ತು ತಪ್ಪಿಸೋಸ್ತರ ಸೇವೆಯಿಂದ ಅಮಾನತುಗೊಳಿಸ್ಬೇಕು. ಮತ್ತು ಸರ್ಕಾರದ ದಾಖಲೆಗಳನ್ನು ಸಂಪೂರ್ಣ ಕೊಡ್ತೀವಿ ಅಂತ ಹೇಳಕತ್ತಾರೆ. ಅದನ್ನ ನೋಡಕತ್ತೀವಿ. ತಪ್ಪಿತಸ್ಥ ಅಧಿಕಾರಿಗಳು ಎಲ್ಲಿ ಸೇವೆ ಮಾಡ್ತಾ ಇದ್ದಾರೆ? ಈಗ ಎಲ್ಲಿ ಸೇವೆ ಮಾಡ್ತಾ ಇದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳು? ಅವರು ಬೇರೆ ಕಡೆ ಕೆಲವು ವರ್ಗಾವಣೆ ಇದ್ದಾರೆ. ಇವಾಗ ಮಾತ್ರ ಅಲ್ಲಿ ಅದಂತ ಒಬ್ಬೀಗ ರಾಮದುರ್ಗ ತಾಲೂಕು. ಒಬ್ಬ ಮೊದಲಿದ್ದವರೆಲ್ಲ ಅರ್ಗಣಿ. ತಮ್ಮ ಪರಿಚಯ ಹೇಳ್ಬಿಡಿ. ಶ್ರೀನಿವಾಸ